ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಕೊನೆಯ ಹಂತಕ್ಕೆ ಬಂದು ನಿಂತಿದೆ. ಸದ್ಯ ಈಗ ಕೊಲೆ ಕೇಸ್ನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಪೊಲೀಸರ ಮುಂದೆ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿರುವ ನಟ ದರ್ಶನ್. ರಿಮೈಂಡ್ ಅಪ್ಲಿಕೇಶನ್ನಲ್ಲಿ ನಟ ದರ್ಶನ್ ಪಾತ್ರದ ಬಗ್ಗೆ ಸಂಪೂರ್ಣವಾಗಿ ಉಲ್ಲೇಖಿಸಲಾಗಿದೆ. ಕಿಡ್ನಾಪ್, ಕೊಲೆ, ಶವ ವಿಲೇವಾರಿವರೆಗೂ ನಟನ ಕೈವಾಡವಿದೆ. ಆತನೇ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ನಟ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಸಿಕ್ಕಿದೆ. ತನ್ನ ಹೆಸರು ಎಲ್ಲಿಯೂ ಬರದಂತೆ ಮಾಡಲು ದರ್ಶನ್ ಸೂಚಿಸಿದ್ದ. ಹೀಗಾಗಿ ಮೃತದೇಹ ವಿಲೇವಾರಿ ಮಾಡೋದಕ್ಕೆ 30 ಲಕ್ಷ ಕೊಟ್ಟಿದ್ದಾಗಿ ಕೂಡ ಈಗ ಸ್ವತಃ ಪೊಲೀಸರ ಮುಂದೆ ನಟ ದರ್ಶನ್ ಬಾಯ್ಬಿಟ್ಟಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧನವಾಗಿ ವಾರಕ್ಕೂ ಹೆಚ್ಚು ಸಮಯ ಆಯಿತು. ಸತತ ವಿಚಾರಣೆ, ತನಿಖೆಗಳೆಲ್ಲವೂ ಕೂಡ ನಡೀತಾನೆ ಇದೆ. ಇದರ ನಡುವೆ ಪೊಲೀಸರ ಮುಂದೆ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲಿಸಿದ್ದು, ರೇಣುಕಾಸ್ವಾಮಿ ಕೊಲೆಯಲ್ಲಿ ತಮ್ಮ ಪಾತ್ರ ಏನು ಅನ್ನೋದನ್ನ ಎಳೆಯಾಗಿ ವಿವರಿಸಿದ್ದಾರೆ. ಕೊಲೆಯಲ್ಲಿ ತಾವು ಭಾಗಿಯಾಗಿರುವ ವಿಷಯದಿಂದ ಹಿಡಿದು ಹಲ್ಲೆ ಮಾಡಿದ ರೀತಿ, ಪ್ರಕರಣದಲ್ಲಿ ತಮ್ಮ ಹೆಸರು ಮುನ್ನೆಲೆಗೆ ಬರದಂತೆ ತಡೆಯೋದಕ್ಕೆ ಮಾಡಿದಂತಹ ಪ್ರಯತ್ನ, ಕೊಲೆ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ರದೋಷ್ಗೆ 30 ಲಕ್ಷ ರೂಪಾಯಿ ಹಣ ನೀಡಿದ್ದು, ಅದಾದ ಮೇಲೆ ಪ್ರಭಾವಿಗಳನ್ನ ಸಂಪರ್ಕಿಸಿ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದು, ಹೀಗೆ ಎಲ್ಲವನ್ನೂ ಕೂಡ ದರ್ಶನ್ ಪೊಲೀಸರ ಮುಂದೆ ಹೇಳಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಈ ಪ್ರಕರಣದಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದವರ ಸಂಖ್ಯೆ ಹೆಚ್ಚಿದೆ, ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ. ಅದರಲ್ಲಿ ದರ್ಶನ್ ಕೂಡ ಒಬ್ಬರಾಗಿದ್ದು, ಈಗ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲಿಸಿದ್ದಲ್ಲಿ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗಬಹುದು ಅನ್ನೋ ನಿರೀಕ್ಷೆಯಿಂದ, ಹಾಗೆ ಪೊಲೀಸ್ ಕಸ್ಟಡಿಯನ್ನ ಆದಷ್ಟು ಬೇಗ ಅಂತ್ಯಗೊಳಿಸುವ ದೃಷ್ಟಿಯಿಂದ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಏನೇ ಆಗ್ಲಿ, ದರ್ಶನ್ರ ಸ್ವಇಚ್ಛಾ ಹೇಳಿಕೆಯಿಂದ ಪ್ರಕರಣ ಇನ್ನಷ್ಟು ಸುಲಭವಾಗಿದೆ ಅಂತಾನೆ ಹೇಳಬಹುದು. ಹೇಳಿಕೆಯ ಅನುಸಾರ ಪೊಲೀಸರು ಸಾಕ್ಷ್ಯಗಳನ್ನಷ್ಟೇ ಒಂದು ಮಾಡಬೇಕಾಗಿದೆ. ಅದರಲ್ಲಿ ಹಲವು ಸಾಕ್ಷ್ಯಗಳು ಪೊಲೀಸರು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ A2 ಆರೋಪಿ ದರ್ಶನ್ ಪಾತ್ರವೇನು ಅನ್ನೋದನ್ನ ಒಂದೊಂದೇ ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ. ಪಾತ್ರ 1, ದರ್ಶನ್ ಸೂಚನೆ ಮೇರೆಗೇನೆ ರೇಣುಕಾಸ್ವಾಮಿಯ ಕಿಡ್ನಾಪ್ ಆಗಿದ್ದು, ಅಲ್ಲಿಂದಲೇ ಎಲ್ಲ ಕೂಡ ಶುರುವಾಗಿದ್ದು. ಇನ್ನು ಪಾತ್ರ 2, ಆರೋಪಿಗಳೆಲ್ಲರೂ ಸೇರಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡ್ತಾರೆ. ದರ್ಶನ್ ಪಾತ್ರ ಕೂಡ ಇಲ್ಲಿದೆ. ದರ್ಶನ್ ಕೂಡ ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಭಾಗಿಯಾಗಿದ್ದ. ಇನ್ನು 3ನೇದು, ಶವ ವಿಲೇವಾರಿ ಮಾಡಲು ಸ್ವತಃ ಸೂಚನೆ ಕೊಟ್ಟಿದ್ದು A2 ಆರೋಪಿ ದರ್ಶನ್. ರೇಣುಕಾಸ್ವಾಮಿ ಮೃತದೇಹವನ್ನ ವಿಲೇವಾರಿ ಮಾಡೋದಕ್ಕೆ ಸೂಚಿಸಿದ್ದೆ ದರ್ಶನ್. ಇನ್ನು 4ನೇ ಪಾತ್ರ, ಆರೋಪಿ ಪ್ರದೋಷ್ಗೆ ನಟ ದರ್ಶನ್ 30 ಲಕ್ಷ ಹಣವನ್ನ ಕೊಟ್ಟಿದ್ದ. ರೇಣುಕಾಸ್ವಾಮಿ ಮೃತದೇಹವನ್ನ ಸಾಗಿಸೋದಕ್ಕೆ ಪ್ರದೋಷ್ಗೆ 30 ಲಕ್ಷ ಹಣವನ್ನ ಕೊಟ್ಟಿದ್ದ. ಇನ್ನು 5ನೇದು, 3 ಆರೋಪಿಗಳಿಗೆ ಸರೆಂಡರ್ ಆಗೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದು ದರ್ಶನ್ನೇ. 30 ಲಕ್ಷ ಹಣವನ್ನ ಕೊಟ್ಟು ಬಾಡಿನ ಡಿಸ್ಪೋಸ್ ಮಾಡಿ ಅಂತ ಹೇಳಿ, ತದನಂತರ ಸರೆಂಡರ್ ಆಗಿ ನಾವೇ ಈ ಕೊಲೆಯನ್ನ ಮಾಡಿದ್ದು ಅಂತ ಹೇಳಿ ಒಪ್ಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದು ಕೂಡ ದರ್ಶನ್ನೇ. ಇನ್ನು 6ನೇ ಪಾತ್ರ, ಯಾವುದೇ ಕಾರಣಕ್ಕೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಹೆಸರು ಎಲ್ಲೂ ಕೂಡ ಬರಬಾರದು, ಸೊ ಹೀಗಾಗಿ ನೀವು ಸರೆಂಡರ್ ಆಗಿ ನಾವೇ ಈ ಕೊಲೆಯನ್ನ ಮಾಡಿದ್ದು ಅಂತ ಹೇಳಿ ನೀವು ಸರೆಂಡರ್ ಆಗಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲಿ ನನ್ನ ಹೆಸರು ಮಾತ್ರ ಎಲ್ಲೂ ಕೂಡ ಬರಬಾರದು ಅಂತ A2 ಆರೋಪಿ ದರ್ಶನ್ ಸೂಚಿಸಿದ್ದ. ಸೊ ಈ ಇಷ್ಟು ಪಾಯಿಂಟ್ಗಳನ್ನ ಪೊಲೀಸರು ಕೂಡ ನೋಟ್ ಡೌನ್ ಮಾಡಿಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರಗಳು ಏನೇನು ಅನ್ನೋದರ ಕುರಿತಾಗಿ ಈಗಾಗಲೇ ಉಲ್ಲೇಖ ಕೂಡ ಮಾಡಲಾಗಿದೆ.
ಅಂದ್ರೆ ಕಿಡ್ನಾಪ್ ಇರಬಹುದು, ಕಿಡ್ನಾಪ್ ಆದಾದ್ಮೇಲೆ ಕೊಲೆ ಮಾಡೋದು, ಕೊಲೆ ಮಾಡಿದ ನಂತರ ಯಾವ ರೀತಿ ಶವವನ್ನ ವಿಲೇವಾರಿ ಮಾಡಬೇಕು. ಸೊ ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ದರ್ಶನ್ ಪಾತ್ರ ಇಲ್ಲಿ ಬಹಳ ಮುಖ್ಯ. ಹಲ್ಲೆ ಮಾಡಿದ ರೀತಿ, ಪ್ರಕರಣದಲ್ಲಿ ತಮ್ಮ ಹೆಸರು ಮುನ್ನೆಲೆಗೆ ಬರದಂತೆ ತಡೆಯೋದಕ್ಕೆ ಮಾಡಿದಂತಹ ಪ್ರಯತ್ನ ಇರಬಹುದು. ಹಾಗೆ ಕೊಲೆ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ರದೋಷ್ಗೆ 30 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದು, ಅದಾದ ಮೇಲೆ ಪ್ರಭಾವಿಗಳನ್ನ ಸಂಪರ್ಕಿಸಿದ್ದು, ಹೀಗೆ ಎಲ್ಲವನ್ನೂ ಕೂಡ ಪೊಲೀಸರ ಮುಂದೆ ಸ್ವಇಚ್ಛಾ ಹೇಳಿಕೆಯನ್ನ A2 ಆರೋಪಿ ದರ್ಶನ್ ಕೊಟ್ಟಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಒಂದು ಸ್ವಇಚ್ಛಾ ಹೇಳಿಕೆ ಕೊಟ್ರೆ ಏನಾಗುತ್ತೆ, ಸ್ವಲ್ಪ ಶಿಕ್ಷೆ ಕಡಿಮೆ ಆಗುತ್ತೆ, ಆದಷ್ಟು ಬೇಗ ಪೊಲೀಸ್ ಕಸ್ಟಡಿ ಕೂಡ ಅಂತ್ಯ ಆಗುತ್ತೆ. ಸೊ ಹೀಗಾಗಿ ಈ ದೃಷ್ಟಿಯಿಂದ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿರಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನೇ ಆಗ್ಲಿ, ಈಗ ಸ್ವತಃ ದರ್ಶನ್ ಕೊಟ್ಟಿರುವ ಸ್ವಇಚ್ಛಾ ಹೇಳಿಕೆಯಿಂದ ಪ್ರಕರಣ ಪೊಲೀಸರಿಗೆ ಇನ್ನಷ್ಟು ಸುಲಭ ಆಯಿತು. ಸೊ ದರ್ಶನ್ ಕೊಟ್ಟಿರುವ ಹೇಳಿಕೆಯ ಅನುಸಾರ ಪೊಲೀಸರು ಈಗ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕಷ್ಟೇ. ಅದರಲ್ಲಿ ಈಗಾಗಲೇ ಹಲವು ಸಾಕ್ಷಿಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಉಳಿದಿರುವಂತಹ ಸಾಕ್ಷಿಗಳನ್ನ ಸಂಗ್ರಹಿಸುವುದಕ್ಕೆ ನಿರತರಾಗಿದ್ದಾರೆ ಪೊಲೀಸರು. ಹೀಗಾಗಿ ಕ್ಲೈಮ್ಯಾಕ್ಸ್ ಘಟ್ಟ ತಲುಪಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ತನಿಖೆ. ಒಟ್ಟಾರೆ ಈಗ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಬಟ್ ಮಾಹಿತಿ ಪ್ರಕಾರ ಇಲ್ಲಿ ದರ್ಶನ್ ಡೇ 1 ನಿಂದ ಎಂಡ್ ಡೇ ವರೆಗೂ ಏನೇನಾಯ್ತು ಅದೆಲ್ಲವನ್ನು ಕೂಡ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಬಟ್ A1 ಆರೋಪಿ ಪವಿತ್ರ ಗೌಡ ಸರಿಯಾಗಿ ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಅಪ್ಡೇಟ್ ಅನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಪೊಲೀಸರ ಮುಂದೆ A2 ಆರೋಪಿ ನಟ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಇದರಿಂದ ಪೊಲೀಸರಿಗೂ ಕೂಡ ಸ್ವಲ್ಪ ಸುಲಭ ಆಯಿತು. ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್. ಮಧು, ಖಂಡಿತವಾಗ್ಲು ಮೊದಲನೇದಾಗಿ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ 17 ಆರೋಪಿಗಳನ್ನ ಬಂಧನ ಮಾಡಿ ವಿಚಾರಣೆ ನಡೆಸ್ತಾ ಇರುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದು ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿರುವಂಥದ್ದು. 2 ಬಾರಿ ಆರೋಪಿಗಳನ್ನ ಕಸ್ಟಡಿಗೆ ಪಡೆದುಕೊಂಡು ಅವರಿಂದ ಕೆಲವೊಂದು ವಿಷಯಗಳನ್ನ ಬಾಯ್ಬಿಡಿಸೋದಕ್ಕೂ ಕೂಡ ಪೊಲೀಸರು ಪ್ರಯತ್ನ ಪಡ್ತಾ ಇದ್ರು. ಆದರೆ ಆರಂಭಿಕ ಹಂತದಲ್ಲಿ ನಟ ದರ್ಶನ್ ಅವರ ಬಂಧನ ಮಾಡಿದಾಗ ನನಗೂ ಮತ್ತು ಈ ವಿಚಾರಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ಅನ್ನೋ ಒಂದು ಧಾಟಿಯಲ್ಲೇ ಉತ್ತರವನ್ನು ಕೊಡ್ತಾ ಇದ್ರು. ಯಾವಾಗ ಪೊಲೀಸರು ತಮ್ಮದೇ ಆದಂತಹ ಭಾಷೆಯಲ್ಲಿ ಮತ್ತು ತಮ್ಮದೇ ಆದಂತಹ ಸ್ಟೈಲ್ನಲ್ಲಿ ವಿಚಾರಣೆಯನ್ನ ಆರಂಭ ಮಾಡಿದ್ರು, ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದನ್ನ ನಾವು ಹೇಳ್ತಾ ಇರೋದಲ್ಲ, ಸ್ವತಃ ಆ ಪೊಲೀಸರೇ ತಾವು ಕೊಟ್ಟಂತಹ ಕೋರ್ಟ್ಗೆ ಸಲ್ಲಿಸಿದಂತಹ ರಿಮ್ಯಾಂಡ್ ಅರ್ಜಿಯಲ್ಲಿ ಈ ಒಂದು ಕೆಲವೊಂದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಟ ದರ್ಶನ್ ಅವರು ತಮ್ಮ ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಟ ದರ್ಶನ್ ಅವರು ಯಾವ ರೀತಿಯ ಆ ಒಂದು ಘಟನೆ ನಡೀತು ಅಂತಂದ್ರೆ, ಹತ್ಯೆ ಆದಂತಹ ದಿನ
ಅಂದರೆ A14 ಆರೋಪಿ ಪ್ರದೋಷ್ ಏನಿದ್ದಾನೆ ಆತನಿಗೆ 30 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ತದನಂತರ ಈ ಡೆಡ್ ಬಾಡಿಯನ್ನು ಡಿಸ್ಪೋಸ್ ಮಾಡಬೇಕು ಮತ್ತು ಬೇರೆ ಕಡೆ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು ಕೂಡ ಅವರು ಒಪ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಆರೋಪಿಗಳೇನಿದ್ದಾರೆ ಹೋಗಿ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಕರಣದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಮತ್ತು ನನ್ನ ಹೆಸರು ಬರಬಾರದು ಅನ್ನೋ ಒಂದು ನಿಟ್ಟಿನಲ್ಲೂ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಅನ್ನೋ ಒಂದು ರೀತಿಯಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ಪೊಲೀಸರ ಮುಂದೆ ದಾಖಲು ಮಾಡಿರುವಂಥದ್ದು. ಹೀಗಾಗಿ ಈ ಪ್ರಕರಣದಲ್ಲಿ A2 ಆರೋಪಿ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ರಿಮಾಂಡ್ ಅರ್ಜಿಯಲ್ಲೇ ದರ್ಶನ್ ಅವರ ಒಂದು ಸ್ವಇಚ್ಛಾ ಹೇಳಿಕೆ ಏನಿದೆ ಅದನ್ನ ದಾಖಲು ಮಾಡಲಾಗಿರುವಂಥದ್ದು. ಮತ್ತು ಇನ್ನುಳಿದ ಆರೋಪಿಗಳು ಪ್ರಮುಖವಾಗಿ ಇದರಲ್ಲಿ ಯಾರೆಲ್ಲ ಕೇಸ್ನಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೋ ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರು ಎಲ್ಲೆಲ್ಲಿ ಓಡಾಡಿದ್ದಾರೆ ಮತ್ತು ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ 17 ಜನ ಏನಿದ್ದಾರಲ್ಲ ಆ ಎಲ್ಲ ಆರೋಪಿಗಳ ಒಂದು ಸ್ಥಳ ಮಹಜರು ಕಾರ್ಯವನ್ನು ಕೂಡ ಮಾಡಲಾಗಿತ್ತು. ಇದರಲ್ಲಿ ಪ್ರಮುಖವಾಗಿ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಒಂದು ಪಟ್ಟಣಗೆರೆಯ ಶೆಡ್ ಮತ್ತೆ ಆ ದರ್ಶನ್ ಅವರ ಮನೆ ಆಗಿರಬಹುದು, ಅದೇ ರೀತಿಯಾಗಿ ಆ ದರ್ಶನ್ ಪಾರ್ಟಿ ಮಾಡಿದಂತಹ ಸ್ಟೋರಿ ಬ್ರೂಕ್ ಏನಿದೆ ರೆಸ್ಟೋರೆಂಟ್ ಅಲ್ಲೂ ಕೂಡ ಸ್ಥಳ ಮಹಜರನ್ನು ಮಾಡಲಾಗಿತ್ತು. ಅದೇ ರೀತಿಯಾಗಿ ಡೆಡ್ ಬಾಡಿಯನ್ನ ಎಸೆದಂತಹ ಸ್ಥಳದಲ್ಲೂ ಕೂಡ ಕೆಲ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಆ ಸ್ಥಳ ಮಹಜರನ್ನು ಮಾಡಲಾಗಿತ್ತು. ಈ ರೀತಿಯಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಪಕ್ಕಾ ಸಾಕ್ಷ್ಯಾಧಾರಗಳು ಕೂಡ ಈಗ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಆ ಎಲ್ಲ ಅಂಶಗಳನ್ನು ಕೂಡ ರಿಮಾಂಡ್ ಅರ್ಜಿಯಲ್ಲಿ ಈ ಆರೋಪಿಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ತಪ್ಪಿತಸ್ಥರ ವಿರುದ್ಧವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ದೋಷಾರೋಪಣಾ ಪಟ್ಟಿಯಲ್ಲಿ ಏನೆಲ್ಲ ಮೆನ್ಷನ್ ಮಾಡಬೇಕು ಎಲ್ಲ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ನಟ ದರ್ಶನ್ ಅವರ ಹೇಳಿಕೆ ಏನಿದೆಯಲ್ಲ ಅದು ಇಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತೆ. ಯಾಕಂತಂದ್ರೆ ಇನ್ನೊಂದು ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖಿಸಲಾಗಿರುವಂಥದ್ದು. ಪ್ರಮುಖವಾಗಿ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬರೋದಕ್ಕೆ ನಟ ದರ್ಶನ್ ಅವರೇ ಆ ಒಂದು ಸೂಚನೆಯನ್ನು ಕೊಟ್ಟಿದ್ರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈ ಒಂದು ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಈ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ರೇಣುಕಾ ಸ್ವಾಮಿ ಈ ರೀತಿಯಾಗಿ ಅಸಭ್ಯವಾಗಿ ಮತ್ತು ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ದಾನೆ ಅಂತ. ಇದರಿಂದಾಗಿ ಆ ದರ್ಶನ್ ಕೂಡ ಟ್ರಿಗರ್ ಆಗ್ತಾರೆ. ಜೊತೆಗೆ ಸಂಗಡಿಗರಿಗೂ ಕೂಡ ಒಂದು ಸೂಚನೆಯನ್ನು ಕೊಡ್ತಾರೆ. ಇನ್ನು ರಾಘವೇಂದ್ರ ಏನಿದ್ದಾನೆ ಚಿತ್ರದುರ್ಗದಲ್ಲಿ ಆತನ ಕಡೆಯಿಂದ ರೇಣುಕಾ ಸ್ವಾಮಿಯನ್ನ ಕರೆಸಿಕೊಳ್ಳುವಂತಹ ಕೆಲಸ ಆಗುತ್ತೆ. ಆಮೇಲೆ ಸೆಟ್ನಲ್ಲಿ ಆತನ ಹತ್ಯೆ ಆಗುತ್ತೆ. ಅದಾದ್ಮೇಲೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು, ನಟ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಏನಿದೆ ಮತ್ತು ನಟ ದರ್ಶನ್ ಕೂಡ ಶೆಡ್ಗೆ ಹೋಗಿದ್ರು ಅನ್ನೋದು ಮಾಹಿತಿ ಕೂಡ ಇತ್ತು. ಅವರು ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಇಲ್ಲಿ ಸೂಕ್ಷ್ಮವಾಗಿ ಅವರೇ ಕೂಡ ಒಪ್ಕೊಂಡಿರುವಂಥದ್ದು. ಯಾಕಂತಂದ್ರೆ ಪ್ರಕರಣದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಮತ್ತು ನನ್ನ ಹೆಸರು ಯಾವುದೇ ರೀತಿಯಲ್ಲೂ ಕೂಡ ಬರಬಾರದು ಅನ್ನೋ ಒಂದು ಸೂಚನೆಯನ್ನ ನಟ ದರ್ಶನ್ ಅವರು ಕೊಟ್ಟಿದ್ದು. ಅದಕ್ಕೆ 30 ಲಕ್ಷ ಹಣವನ್ನು ಕೂಡ ಆರೋಪಿಗಳಿಗೆ ಏನು ಸರೆಂಡರ್ ಆಗಿದ್ರಲ್ಲ ಅವರಿಗೆ ಆಫರ್ ಮಾಡಿರುವಂಥದ್ದನ್ನು ಕೂಡ ನಟ ದರ್ಶನ್ ಈಗ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಒಪ್ಕೊಂಡಿರುವಂಥದ್ದು. ಹೀಗಾಗಿ ಆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈ ಒಂದು ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಮತ್ತು ಸಾಕ್ಷ್ಯಾಧಾರಗಳನ್ನ ಮತ್ತೊಂದು ಕಡೆ ಈಗ ವಿಶ್ವನಾಥ್ A2 ಆರೋಪಿ ಏನೋ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೊಲೀಸರಿಗೆ. ಅದು ಒಂದು ಕೊಂಚ ಸುಲಭ ಏನೋ ಆಯ್ತು. ಬಟ್ A1 ಆರೋಪಿ ಪವಿತ್ರ ಗೌಡ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನಿಮಗೇನ್ ಬೇಕೋ ಅದು ಬರ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. A1 ಆರೋಪಿ ಹಾಗೆ ಉಳಿದ ಆರೋಪಿಗಳು ಯಾವ ರೀತಿ ವಿಚಾರಣೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಈಗಾಗಲೇ ಏನು A1 ಆರೋಪಿ ಪವಿತ್ರ ಗೌಡ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ನಟಿ ಪವಿತ್ರ ಗೌಡ ಸರಿಯಾದಂತಹ ಮತ್ತು ಸಮಂಜಸವಾದ ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಇದರಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಮುಖ್ಯ ಕಾರಣ ಇಲ್ಲಿ ಪವಿತ್ರ ಗೌಡಾಳೆ ಆಗ್ತಾಳೆ. ಯಾಕಂತಂದ್ರೆ ಆಕೆಗೆ ಕಳುಹಿಸಿದಂತಹ ಮೆಸೇಜ್ಗಳ ಆಧಾರದಲ್ಲಿ ಮತ್ತು ಫೋಟೋಗಳ ಆಧಾರದ ಮೇಲೆ ರೇಣುಕಾ ಸ್ವಾಮಿಯನ್ನೇ ಇಲ್ಲಿಗೆ ಕರೆಸಲಾಗಿತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ A1 ಆರೋಪಿಯಾಗಿ ಪವಿತ್ರ ಗೌಡನ ಮಾಡಲಾಗಿರುವಂಥದ್ದು. ಆದ್ರೆ ನಿನ್ನೆಯೂ ಕೂಡ ಪವಿತ್ರ ಗೌಡ ನಾಟಕ ಆಡಿಲ್ಲ ಅನ್ನೋ ಒಂದು ಅನುಮಾನಗಳು ಪೊಲೀಸರಲ್ಲಿ ಮೂಡಿರುವಂಥದ್ದು. ಯಾಕಂತಂದ್ರೆ ಅನೇಕ ದಿನಗಳಿಂದಲೂ ಕೂಡ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಪವಿತ್ರ ಗೌಡ ನಿನ್ನೆ ಅನಾರೋಗ್ಯದ ಕೂಡ ಒಂದು ನೆಪವನ್ನು ಒಡ್ಡಿ ಅದರಲ್ಲೂ ಕೂಡ ಹುಷಾರಿಲ್ಲ, ನನಗೆ ನಾನು ಸರಿಯಾಗಿ ಮಾತನಾಡೋದಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಸಬೂಬನ್ನು ಕೂಡ ಹೇಳ್ಕೊಂಡಿರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದು ದೊಡ್ಡ ಮಟ್ಟದ ತಲೆನೋವು ಕೂಡ ಆಗಿತ್ತು. ಹೀಗಾಗಿ ಆಕೆಯನ್ನ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ರು. ಇದಾದ ಮೇಲೆ ಮತ್ತೆ
ಠಾಣೆಗೆ ಕರೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ನಾನು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ, ನನಗೆ ಮೆಸೇಜ್ ಮಾಡಿದ್ ನಿಜ, ಆದರೆ ಕೊಲ್ಲುವಂತಹ ಉದ್ದೇಶ ನಮಗಿರಲಿಲ್ಲ, ಆತನಿಗೆ ಕರೆಸಿ ವಾರ್ನಿಂಗ್ ಮಾಡುವಂತಹ ಕೆಲಸವನ್ನು ನಾವು ಮಾಡಬೇಕು ಅಂದ್ಕೊಂಡಿದ್ವಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ನೇರವಾಗಿ ಪಟ್ಟಣಗೆರೆಯ ಶೆಡ್ಗೆ ಹೋದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಕೂಡ ಆ ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದು ಆತ ಕಾಲಿಗೆ ಬಿದ್ದರೂ ಕೂಡ ಆತನನ್ನ ಬಿಡದೆ ಹಿಂಸಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಪವಿತ್ರ ಗೌಡಳ ಏನು ಬಟ್ಟೆಗಳಾಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಅವುಗಳನ್ನು ಕೂಡ ಸೀಸ್ ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇತರೆ ಆರೋಪಿಗಳು ಕೂಡ ತಮ್ಮ ಇನ್ವಾಲ್ವ್ಮೆಂಟ್ ಏನಿದೆ ಅದನ್ನ ಈ ಪ್ರಕರಣದಲ್ಲಿ ಒಪ್ಕೊಂಡಿರುವಂಥದ್ದು. ಈಗ ದರ್ಶನ್ ಅವರ ಹೇಳಿಕೆ, ಸ್ವಇಚ್ಛೆ ಹೇಳಿಕೆ ಏನಿದೆ ಅದು ಪ್ರಮುಖವಾಗಿ ಈ ಒಂದು ಕೇಸ್ಗೆ ಮೇಜರ್ ಟ್ವಿಸ್ಟ್ ಕೂಡ ಕೊಡ್ತಾ ಇರುವಂಥದ್ದು. ಮಧು, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.